ಕಾಳೇನಹಳ್ಳಿ ಬೈರ್ಕೂರು ಪಂಚಾಯಿತಿ ಕಾಳೇನಹಳ್ಳಿನಲ್ಲಿ ಶ್ರೀ ಸಪ್ತಮಾತೃಕ ಚೌಡೇಶ್ವರಿ ಉತ್ಸವಮೂರ್ತಿಯನ್ನು ಶ್ರೀಯುತ ಡಾಕ್ಟರ್ ಮಂಜುನಾಥಾಚಾರ್ಯವರು ಮತ್ತು ಅವರ ಸಹೋದ್ಯೋಗಿಗಳು ಇವತ್ತು ಉಪ್ಪುಕುಂಟೆ ಗ್ರಾಮದಲ್ಲಿ ಬಹಳ ಉತ್ಸವಮೂರ್ತಿಯನ್ನು ನೋಡಿದ ತಕ್ಷಣ ನಮಗೆಲ್ಲ ಬಹಳ ವಿಜೃಂಭಣೆಯಿಂದ ಕಾಣಿತು. ಜೊತೆಗೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಉತ್ಸವಮೂರ್ತಿ ಥರ ನಮಗೆ ಮೈಸೂರು ಥರ ಕಾಣ್ತು. ಅವ್ರ ಕುಟುಂಬಕ್ಕೆ ಅವ್ರಿಗೂ ದೇವರು ಐಶ್ವರ್ಯ ಎಲ್ಲ ಕೊಡಲಿ ಅಂತ. ಜೊತೆಗೆ ನಮ್ಮ ಗ್ರಾಮ ದೇವತೆ ಚೌಡೇಶ್ವರಿ ಭಾಳ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ. ಪುರಾತನ ಕಾಲದಿಂದ ಕೂಡ ಶ್ರೀ ಚೌಡೇಶ್ವರಿ ದೇವಸ್ಥಾನ ಕಾಳೇನಹಳ್ಳಿಯಲ್ಲಿ ಪ್ರಸಿದ್ಧವಾದಂಥ ಒಂದು ಛತ್ರ ಇದೆ. ಪುನರುಸ್ಥಾಪನೆ ಮಾಡಿದ್ದೀವಿ. ಅಲ್ಲಿ ಕೂಡ 2 ದೇವಸ್ಥಾನ, ಸೋಮೇಶ್ವರ ಮತ್ತು ಚೌಡೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ರಥೋತ್ಸವ 2024 ಮೇ 23ರಂದು ರಥೋತ್ಸವ ನಡೆಯಿತು. ಆ ಸಂದರ್ಭದಲ್ಲಿ ಶ್ರೀಯುತ ಅರ್ಚಕರಾದಂಥ ಬಾಲಸುಂದರ ಅವರು ಮತ್ತು ಅವರ ತಮ್ಮಂದಿರು, ನನ್ನ ತಮ್ಮ ಕೆ.ಸಿ. ಡಾಕ್ಟರ್ ವೇಣುಗೋಪಾಲ್ ಗೌಡರಿಗೆ ಈ ಥರ ಬಾಬು ಮತ್ತು ವೇಣುಗೋಪಾಲ್ ಗೌಡರ ಸಂದರ್ಭದಲ್ಲಿ ಇದ್ದಾಗ ಉತ್ಸವಮೂರ್ತಿಯನ್ನು ನೀವೇ ಮಾಡಿಸ್ಬೇಕು, ಇದು ಚಿಕ್ಕದಾಗಿದೆ ಸ್ವಲ್ಪ ಮೂರ್ತಿ, ಅದರಿಂದ ದೊಡ್ಡದಾಗಿ ಕಾಣಬೇಕು ಅಂತ ಹೇಳಿದಾಗ ಅವರು ಒಪ್ಕೊಂಡು ಇದೆಲ್ಲ ಶ್ರಮವಹಿಸಿ ಮಾಡ್ತಾಯಿದ್ದಾರೆ. ಅವರು ನಮಗೆ ತಿಳಿಸಿದಾಗ ಸರಿ ಮಾಡಿ, ನಮ್ಮದು ಸಹಕಾರ ಇದೆ ಅಂತ ಹೇಳಿ ನಮ್ಮ ಕುಟುಂಬದ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರು, ನಾಗರಾಜ್ ಗೌಡ್ರು ಆಗ್ಬೋದು, ವಿನೋದ್ ಆಗ್ಬೋದು, ವೇಣುಗೋಪಾಲ್, ಮುನಿಶ್ಯಾಮಗೌಡ, ರಾಮದಾಸು, ಭಾಸ್ಕರ್ ಬಾಬು ಎಲ್ಲರೂ ಕೂಡ ಭಾಳ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೆಯದಾಗಲಿ, ಒಳ್ಳೇದು ಮಾಡಲಿ. ಸಪ್ತಮಾ ಚೌಡೇಶ್ವರಿ ಕೂಡ ಎಲ್ರಿಗೂ ಒಳ್ಳೆಯದಾಗಿ ಒಳ್ಳೆ ಬೆಳೆ ಮಳೆ ಸಮೃದ್ಧಿಯಾಗಿ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ವಿಗ್ರಹ ನೋಡಿದ ತಕ್ಷಣವೇ ಮೈಸೂರು ಚಾಮುಂಡೇಶ್ವರಿ ತಾಯಿ ಯಾವ ಥರ ಕಾಣ್ತೋ ಆ ಥರ ನನಗೆ ಕಾಣ್ತು. ಅದರಿಂದ ಭಾಳ ನನಗೆ ಸಂತೋಷ. ಜೊತೆಗೆ ಆ ದೇವಿ ಚೌಡೇಶ್ವರಿ ದೇವಿಯವರು ಭಾಳ ನನಗೆ ಆಶೀರ್ವಾದ ಕೂಡ ಸಿಕ್ಕಿದೆ ಅಂತ ನಾನು ಅನ್ನಿಸ್ತೀನಿ. ನಮ್ಮ ಕುಟುಂಬಕ್ಕೂ, ನಮ್ಮ ಊರಿಗೂ, ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಪ್ರಾರ್ಥನೆಯೂ ಮಾಡ್ತಾಯಿದ್ದೀನಿ. ಶಿಲ್ಪಿ ಡಾಕ್ಟರ್ ಮಂಜುನಾಥಾಚಾರ್ಯರು ಮತ್ತು ಅವರ ಸಂಗಡಿಗರು ಈ ಒಂದು ಕಷ್ಟ ನಾವು ಹೇಳ್ಕೊಂಡ್ರೆ ಪ್ರಯೋಜನ ಇಲ್ಲ. ಆ ಶ್ರಮ ಇದೆಯಲ್ಲ, ಆ ಶ್ರಮಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಆ ಥರ ಶ್ರಮವಹಿಸಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಮುತ್ಸವಮೂರ್ತಿಯನ್ನು ನೋಡಿದ ತಕ್ಷಣವೇ ನಿಜವಾಗಲೂ ದೇವರು ಇಲ್ಲೇ ಕಾಣ್ತಾ ಇದೆ, ಅವರಲ್ಲೇ. ನಮ್ಮ ಡಾಕ್ಟರ್ ಮಂಜುನಾಥಾಚಾರ್ಯವರು ಮತ್ತು ಅವರ ಸಂಗಡಿಗರಿದ್ದಾರಲ್ಲ ಶ್ರಮವಹಿಸಿ, ಅವರೆಲ್ಲರೂ ಕೂಡ ಹೆಸರು ಗೊತ್ತಿಲ್ಲ, ಆದರೂ ಕ್ಷಮೆ ಕೇಳ್ತೀನಿ. ನಂದೀಶಾಚಾರ್ಯ, ವಿನಯ್, ರತ್ನಾಚಾರಿ, ಶಂಕರಾಚಾರಿ, ಕೃಷ್ಣಾಚಾರಿ ಮತ್ತು ಅವ್ರ ಕುಟುಂಬದವರು ಡಂಕನಾಚಾರಿ ಅವರು ಕೂಡ ಮತ್ತು ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ ಹಿರಿಯರು ಆಗ್ಬೋದು, ಅವ್ರ ತಂದೆ ತಾಯಿ ಕೂಡ ಅವರು ಕೂಡ ಶ್ರಮ ಇದೆ. ಇದೆಲ್ಲ ಪ್ರೋತ್ಸಾಹ ಕೊಡಬೇಕಾದ್ರೆ ಅವ್ರ ಆಶೀರ್ವಾದನೂ ಇರಬೇಕು, ಅವ್ರ ಶ್ರಮನೂ ಇರಬೇಕು. ಅವ್ರ ಆಶೀರ್ವಾದದಿಂದ ಇವರೆಲ್ಲ ಈ ಮಟ್ಟಕ್ಕೆ ಬೆಳೆದು ಈ ಒಂದು ಶಿಲ್ಪಿಯರ ಆಗಬೇಕಾದ್ರೆ ಅವ್ರ ತಂದೆ ತಾಯಿ ಮತ್ತು ಅವ್ರ ಕುಟುಂಬದವರು, ಹಿತೈಷಿಗಳು ಎಲ್ಲರೂ ಶ್ರಮ ಇದೆ ಅವರಿಗೆ. ಆ ಶ್ರಮದಿಂದ ಅವರು ಮೇಲೆ ಬಂದಿದ್ದಾರೆ ಅಂತ ನಾನು ಪ್ರಾರ್ಥನೆ ಮಾಡ್ತಾ ದೇವರಲ್ಲಿ ಅವ್ರ ಕುಟುಂಬದಕ್ಕೆ ಒಳ್ಳೆಯದಾಗಲಿ. ಇನ್ನೂ ದೊಡ್ಡ ಮಟ್ಟದಲ್ಲಿ ಉತ್ಸವಮೂರ್ತಿಗಳು ಮಾಡಿ ಪ್ರತಾಕಿ ಆಗಲಿ. ರಾಮ ಮಂದಿರ ಹೆಂಗೆ ಕಟ್ಟಿದಾರೋ ಆ ಸ್ವಾಮಿಗಳು ಅದೇ ಥರ ತಾವು ಕೂಡ ಮುಂದೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಚೌಡೇಶ್ವರಿ ದೇವಿ ಸಪ್ತಮಾ. ನಾವಿಲ್ಲಿ ಚೌಡೇಶ್ವರಿ ದೇವಿ ಅಮ್ಮನವರ ಉತ್ಸವ ಮೂರ್ತಿ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಕುಟುಂಬದವರು ಮತ್ತು ಗ್ರಾಮಸ್ಥರೆಲ್ಲರೂ ಬಂದು ಇಲ್ಲಿ ಈ ಒಂದು ಪ್ರದೇಶ ನೋಡಿದಾಗ ಇಲ್ಲಿ ನನಗನ್ಸಿದ್ದು, ನನ್ನ ಮನಸ್ಸಿಗೆ ಅನ್ಸಿದ್ದು, ಇವರು ಈ ಥರ ಇದೆಯಲ್ಲ, ಇಲ್ಲಿದಾರೆಲ್ಲ ಮಾಡ್ತಾರ, ಹೆಂಗೆ ಏನು, ಮತ್ತೆ ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೆಂಗೆಂಗೋ ಇರ್ತದೆ ಅಂತ ಅಂದ್ಕೊಂಡ್ವಿ. ಬಟ್ ಆದಮೇಲೆ ಇವ್ರ ಹತ್ರ ಬಂದು ನಾವು ಮಾತುಕತೆ ನಡೆಸಿದಾಗ ಮತ್ತು ಇಲ್ಲೆಲ್ಲ ನೋಡಿದಾಗ, ಆಮೇಲೆ ಇವತ್ತು ಬಂದು ದೇವ್ರನ್ನ ನೋಡಿದಾಗ ನಮಗೆ ಆ ಊಹೆಗೂ ಮತ್ತು ಇವತ್ತಿನ ಒಂದು ಕಲ್ಪನೆಗೂ ಮತ್ತು ಇವತ್ತು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದಕ್ಕೂ ತುಂಬಾ ಒಂದು ವ್ಯತ್ಯಾಸ ಇದೆ. ತುಂಬ ಸಂತೋಷ ಆಯಿತು. ಇವ್ರಿಗೆ ನಮ್ಮ ಗ್ರಾಮಸ್ಥರ ಕಡೆಯಿಂದ, ನಮ್ಮ ಕುಟುಂಬದವ್ರ ಕಡೆಯಿಂದ, ನಮ್ಮ ಕಡೆಯಿಂದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಭಾಳ ಆಸೆಯಿಂದ ಬಂದು ನೋಡಬೇಕು ಅಂತ ಉತ್ಸವಮೂರ್ತಿನ. ದೇವಿ ರೂಪದಲ್ಲೇ ಎದ್ದು ಬಂದಂಗೆ ಕಾಣಿಸ್ತಾ ಇದ್ದಾಳೆ ದೇವಿ. ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಯಾವ ಥರ ಇದೆಯೋ ಹಂಗೆ ನಮ್ಮ ಚೌಡೇಶ್ವರಿ ಅಲ್ಲಿ ಅದೇ ಥರ ಕಾಣಿಸ್ತಾ ಇದೆ. ಈ ಚೌಡೇಶ್ವರಿ ದೇವಿ ಎಲ್ಲ ನಮ್ಮ ಗ್ರಾಮಸ್ಥರಿಗೂ ಇಲ್ಲಿ ಮಾಡಿಸಿರೋಂಥ ಕಷ್ಟಪಟ್ಟು ಎಲ್ಲ ನಮ್ಮ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ನೀವು ಇಷ್ಟು ಕಷ್ಟಪಟ್ಟು
ಈ ಶಿಲ್ಪಿನ ಕೆತ್ತೋದಕ್ಕೆ ಎಷ್ಟು ಶ್ರಮೆ ಬಯಸಿದ್ದೀರಾ. ಅದಕ್ಕೂ ಕೂಡ ನಿಮಗೆ ದೇವರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಬೆಳೆದು ಇನ್ನೂ ಚೆನ್ನಾಗಿ ಬೇರೆ ಎಲ್ಲ ಇದೇ ಅವಕಾಶಗಳು ಸಿಕ್ಕಲಿ ನಿಮಗೆ. ಒಳ್ಳೆಯದಾಗಲಿ ದೇವರು ಎಂದು ಪ್ರಾರ್ಥನೆ ಮಾಡ್ತಾ ಇವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲ ದೇವಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಗ್ರಾಮಸ್ಥರಿಗೂ ಎಲ್ಲ ಸುತ್ತಮುತ್ತಲ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವೃಕ್ಷಕರ್ಮ ಜಗದ್ಗುರುವೇ ನಮಃ. ಕಾಳಕಾ ದೇವತಾಭ್ಯೋ ನಮಃ. ನಾವು ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್ ಕುಪ್ಪಕೊಂಟೆ ಗ್ರಾಮದ ಶಿಲ್ಪಿಗಳು ಮಂಜುನಾಥಾಚಾರ್ಯರು ಅಂತ. ನಮ್ಮ ವಂಶ ಪರಂಪರೆ 3 ಪರಂಪರೆಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಶಿಲ್ಪಿ ಕೆಲಸವನ್ನು. ಕಾಲಕ್ಕೆ ತಕ್ಕಂತೆ ನಾವು ಆ ಕಾಲದಿಂದ ಈ ಕಾಲವರೆಗೂ ಯಾವ ಥರ ಬೆಳಿಬೇಕು ಅಂತ ಬೆಳ್ಕೊಂಡು ಬಂದಿದ್ದೀವಿ ಟೆಕ್ನಾಲಜಿ ಪ್ರಕಾರ. ಈ ಮುಳಬಾಗಲ್ ತಾಲೂಕು ಹೆಬ್ಳಿ ಪಂಚಾಯತಿ ಬೈರ್ಕೂರು ಪಂಚಾಯತಿ ಕಾಡೇನಹಳ್ಳಿ ಅಂತ ಗ್ರಾಮದವರು ಇವರು, ಎಲ್ಲ ಊರಿನ ಗ್ರಾಮಸ್ಥರು. ಅಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಇತ್ತು ಮೊದಲಿಗೆ, ಪುರಾತನದ್ದು. ಅದ್ರ ಮತ್ತೆ ಇವಾಗ ಅಭಿವೃದ್ಧಿ ಮಾಡಿ ಒಂದು ಚೌಟ್ರಿ ಎಲ್ಲ ಕಟ್ಟ ಶಿವ ದೇವಸ್ಥಾನ, ಚೌಡೇಶ್ವರಿ ದೇವಸ್ಥಾನ ಎರಡೂ ಹಮ್ಮಿಕೊಂಡು ರೆಡಿ ಮಾಡ್ಯವ್ರೆ. ಅಲ್ಲಿ ಒಂದು ಉತ್ಸವ ಮೂರ್ತಿ ಇತ್ತು, ಒಂದು ಸುಮಾರು ವರ್ಷದ್ದು ಅಂದರೆ ಒಂದು 100 ವರ್ಷ ದೇವರು, ಅದು 100 years ದೇವರು. ಆ ಇವರು ಒಂದು ರಥೋತ್ಸವವಾಗಿ ಹೊಸದಾಗಿ ನೂತನ ರಥೋತ್ಸವನ ಮಾಡಿದ್ರು. ಅದರಲ್ಲಿ ದೊಡ್ಡ ರಥ ಮಾಡಿದ್ರು. ಅದರಲ್ಲಿ ಇಕ್ಬೇಕು ಅಂದ್ರೆ 1 ಅಡಿ ಮಾತ್ರ ಚೌಡೇಶ್ವರಿ ವಿಗ್ರಹ ಕಾಣಿಸ್ತು. ರಥದಲ್ಲಿ ಇಕ್ಕರೆ ದೇವರೇ ಕಾಣಿಸಲ್ಲ. ಆ ತರ ಚಿಕ್ಕ ದೇವರು ಆ ಕಾಲಿನಲ್ಲಿ ಆ ಪರಿಸ್ಥಿತಿಯಲ್ಲಿ ಮಾಡಿಸಿದ್ದಾರೆ ಆ ಗ್ರಾಮಕ್ಕೆ ತಕ್ಕಂತೆ ಆವಾಗ. ಬಟ್ ಇವಾಗ ಆ ದೇವಸ್ಥಾನಕ್ಕೆ ತಕ್ಕಂತೆ, ಆ ರಥೋತ್ಸವಕ್ಕೆ ತಕ್ಕಂತೆ ಅಮ್ಮನವ್ರು ಇಲ್ಲ ಅಲ್ಲಿ. ಮತ್ತೆ ಸ್ವಾಮಿಗಳು ಅರ್ಚಕರೆಲ್ಲ ಅಲ್ಲಿ ಕೂತ್ಕೊಂಡು ಇವರು ಎಲ್ಲ ಪೂಜೆಗೆ ಹೋದಾಗ ಅವ್ರು ಹಮ್ಮಿಕೊಂಡು ಒಂದು ಮಾತು ಹೇಳೋರು, ಸ್ವಾಮಿ ವಿಗ್ರಹ ಚಿಕ್ಕದಾಗೈತೆ, ಇದು ನಿಮ್ಮ ತಾತ ಮುತ್ತಾತವ್ರು ನಿಮ್ಮ ಕಡೆಯಿಂದ ಮಾಡ್ಸವ್ರೆ. ಮಾಡಿರೋದು ಉಪ್ಪುಕುಂಟೆಯಲ್ಲಿ ಮುನ್ಸಾಮ್ಗೌಡ್ರ ಅಂತ ಪೂರ್ವಿಕರವರು, ಇವರು ವಂಶಸ್ಥರು ಅಲ್ಲೇನಪ್ಪ, ನಿಮ್ ತಾತ ಅವ್ರು ಮಾಡ್ಸಿದ್ರು. ಆ ಕಾಲಕ್ಕೆ ಅದೇ ಒಂದು 1 ಕೋಟಿ ರೂಪಾಯಿ ಆ ತರ ಗొప్ప ಕೆಲಸ. ಆ ಪರಿಸ್ಥಿತಿಯಲ್ಲಿ ಯಾವ ತರ ಮಾಡಿದ್ರು ಪಾಪ. ಇವಾಗ ಎಲ್ಲ ಬೆಳವಣಿಗೆ ಆಗೈತೆ. ಇವಾಗ ಈ ಕಾಲಕ್ಕೆ ತಕ್ಕಂತೆ ಅಮ್ಮನವ್ರು ಮಾಡ್ಸಕ್ಕೆ ಇಲ್ಲಿ ಬಂದು ತಾವು ಎಲ್ಲ ಮಾತಾಡುವಾಗ ನಾನು ಹೇಳ್ದೆ ಈ ತರ ಮಾಡ್ದೆ, ಈ ತರ ಚೆನ್ನಾಗಿರ್ತದಪ್ಪ ಅಂತ. ಇದು ಅಮ್ಮನವ್ರು ಬಂದು 3.5 ಅಡಿ ಎತ್ತರ ಐತೆ. ಅಮ್ಮನವರು ಚಾಮುಂಡೇಶ್ವರಿ ಬೆಟ್ಟದಲ್ಲಿ 3.5 ಇರೋದು, ಮೈಸೂರಲ್ಲಿ ಸೇಮ್ ಅಳತೆ. ಅದೇ ಮುಖದಲ್ಲಿ ಕಳೆ ಬಂದಿದೆ. ಅಲ್ಲಿ ಆ ತಾಯಿಗೂ ಅದೇ ಮುಖದಲ್ಲಿ ಕಳೆ ಐತೆ. ಇದು ಪಂಚಲೋಹದಲ್ಲಿ ಮಾಡಿ ಗೋಲ್ಡ್ ಪ್ಲೇಟೆಡ್ ಮಾಡಿದ್ವಿ. ಇದು ಗೋಲ್ಡ್ ಪ್ಲೇಟೆಡ್ ಲೇಪನ ಅಂತೀವಿ. 6 ಲೇಯರ್ ಗೋಲ್ಡ್ ಹಾಕಿದ್ದೀವಿ ಇದ್ರಿಗೆ. ಇದು ಸರ್ವೇ ಸಾಮಾನ್ಯವಾಗಿ ಸುಮಾರು ಒಂದು ಇತಿಹಾಸ ಒಂದು 300-400 ವರ್ಷವರೆಗೂ ಅದು ಚಿನ್ನ ಎದ್ದೇಳಲ್ಲ. ಆ ತರ ಲಾಕರ್ ಮಾಡಿದ್ದೀವಿ. ತುಂಬಾ ಅದ್ಭುತವಾಗಿ ಬಂದೈತೆ. ಈ ಗ್ರಾಮಸ್ಥರಿಗೆ ಎಲ್ರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಪ್ರಮುಖವಾಗಿ ನಮ್ಮ ಡಾಕ್ಟರ್ ಸಾಹೇಬರು ತುಂಬಾ ಶಿಸ್ತು ತಗೊಂಡು ಫೋನ್ ಮೇಲೆ ಫೋನ್ ಮಾಡಿ, ನಾಗರಾಜಣ್ಣವರು ಅವರು ಬಾಗುಂಡಲ್ ಸ್ವಾಮಿ ಭಾಗಶೆಲ್ಲ ಬಾಬು ಇವರು 5-6 ಜನ ಸೇರ್ಕೊಂಡು ಚೆನ್ನಾಗಿ ಬರ್ಬೇಕು ದೇವರು, ಅದ್ಭುತವಾಗಿರ್ಬೇಕು ಅಂತ ನಾನು ಹೇಳಿದೆ. ಸರ್ ನಮ್ಮ ಕೋಲಾರ ಡಿಸ್ಟಿಕ್ ಎಲ್ಲಿ ಇಲ್ಲಬಾರ್ದು, ಆ ತರ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ನನ್ನ ಮಾತಿನ ಪ್ರಕಾರ, ನನ್ನ ಇಷ್ಟ ಪ್ರಕಾರ ಮಾಡಿದ್ದೀನಿ. ಅವರು ಮನಸ್ಸು ಒಪ್ಪಿಕೊಂಡು ಸಂತೋಷ ಬಿದ್ದವ್ರೆ. ಸ್ವಸ್ತಿ. ಸಂತೋಷ. ತುಂಬಾನೇ ಸಂತೋಷ ಆಯ್ತು. ಊರ್ನವರು ಕೂಡ ಇಷ್ಟೆಲ್ಲ ಆ ದೇವ್ರ ಮೇಲೆ ಯಾವಾಗ್ಲೂ ನಮಗೆ ನಮ್ಮೂರಲ್ಲಿ ದೇವಸ್ಥಾನದ ಬಗ್ಗೆ ಯಾರು ಕೂಡ ತಾರತಮ್ಯ ಇಲ್ಲ. ಎಲ್ರು ಕೂಡ ಒಟ್ಟಿಗೆ ಬರ್ತಾರೆ. ಯಾವತ್ತೂ ಅಷ್ಟೇ, ಯಾವುದೇ ದೇವಸ್ಥಾನದ ಕಾರ್ಯಕ್ರಮ ಇದ್ರೆ ಅದು ಇದು ಅಂತೇನಿಲ್ಲ, ಎಲ್ರು ಒಟ್ಟಿಗೆ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸ್ವಸ್ತಿ.